ಈಗಾಗಲೇ 3 ಸಲ ಮೆಸೇಜ್ ಮಾಡಿದ್ದೀನಿ, ಒಂದ್ಸಲ ಕಾಲ್ ಕೂಡ ಮಾಡಿದ್ದೀನಿ. ಮೆಸೇಜಸ್ಗೆ ರಿಪ್ಲೈ ಇಲ್ಲ, ಕಾಲ್ ಬ್ಯಾಕ್ ಕೂಡ ಮಾಡಿಲ್ಲ. ಈ ಬಜಾರಿಗೆ ಅಂತ ಕೆಲಸ ಏನಿರ್ಬೋದು? ಹೆಣ್ಮಕ್ಳು ಲಾಜಿಕ್ ಅರ್ಥ ಆಗಲ್ಲ. ನಾವಾದ್ರೆ ರಿಂಗ್ ಆಗೋಕ್ಕೂ ಮೊದಲೇ ಅವ್ರ ಕಾಲ್ನ ಪಿಕ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅವ್ರು ಬೇಕಾರೆ ನಾವ್ ಎವ್ರಿ ಸೆಕೆಂಡ್ ಹಾಯ್ ಬಾಯ್, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಟೀ ಆಯ್ತಾ, ಗುಡ್ ನೈಟ್, ಗುಡ್ ಈವ್ನಿಂಗ್, ಬೋರ್ ಆಗ್ತಿದ್ಯಾ, ಯಾಕೆ ಆಗ್ತಿದೆ ಅಂತ ಮತ್ತೊಂದು ಮಗದೊಂದು ಮೆಸೇಜ್ಗಳನ್ನ ಕಳಿಸ್ತಾನೆ ಇರ್ಬೇಕು. ಒಂದ್ ವೇಳೆ ನಾವ್ ಮಾಡ್ಲಿಲ್ಲ ಅಂದ್ರೆ ನೀನ್ ಚೇಂಜ್ ಆಗ್ಬಿಟ್ಟಿದ್ಯಾ, ನಿನಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಮ್ ರಿಲೇಶನ್ಶಿಪ್ ನಿನ್ ಮ್ಯಾಟರ್ ಆಗೋದೇ ಇಲ್ಲ, ನೀನ್ ಬೇರೆ ಯಾರನ್ನೋ ಹುಡ್ಕೊಂಡಿದ್ಯಾ ಅಂತ ಬ್ರೇಕಪ್ ಲೆವೆಲ್ಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ. ನನ್ ಬಜಾರಿ ಹಾಗೆ ಅಂತಲ್ಲ, ಆದ್ರೆ ವಾಚ್ ಅ ಲಾಟ್ ಆಫ್ ಮೂವೀಸ್, ಪೊಸೆಸಿವ್ನೆಸ್ ವಿಚಾರಕ್ಕೆ ಬಂದ್ರೆ ಅವಳು ನನ್ ಕಡಿಮೆ ಇಲ್ಲ. ಮೊದಲೇ ಬಜಾರಿ 1 ಸೆಕೆಂಡ್ಗೆ ಇಡೀ ಊರ್ನ ಔಟಿಗೆ ಸೇರಿಸ್ಬಿಡ್ತಾರೆ. ಅವಳ ಕಡೆಯಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುವಾಗ ನನ್ನ ಕಾಲ್ಗೂ ನನ್ನ ಮೆಸೇಜಸ್ಗಳಿಗೂ ರೆಸ್ಪಾಂಡ್ ಮಾಡ್ಬೇಕು ನಾನು. ಲವ್ ಆದ್ಮೇಲೆ ಹುಡುಗಿರಿಗೆ ಅವ್ರ ಹುಡುಗರೇ ಪ್ರಪಂಚ ಅಂತ ಕೇಳಿ, ಆದ್ರೆ ಇವಳ ಪಾಲ್ಗೆ ನನ್ ಪ್ರಪಂಚ ಅಲ್ಲ, ಅವಳ ಮನೆ ಹಾಲು ಇಲ್ಲ ಅನ್ನೋ ರೀತಿ ಆಡ್ತಾಳೆ. ಇಲ್ಲ ಇಲ್ಲ, ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು, ಅದಕ್ಕೆ ಹೀಗೆ ಮಾಡ್ತಿದ್ದಾಳೆ. ಒಂದು ಲಾಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಮಾಡ್ತಿಲ್ವಲ್ಲ. ಏನ್ ಬಾವಾ, ಬೆಳಗ್ಗೆ ಬೆಳಗ್ಗೆನೆ ಯಾರಿಗೂ ಗುಣಕ್ಕಂತ ಕಾಲ್ ಮಾಡ್ತಾ ಇದ್ದೀರಾ? ಅದು ವಿಕ್ರಾಂತ್ ಕಾಣಿಸ್ತಿರಲಿಲ್ಲ, ಬೆಳಗ್ಗೆಯಿಂದ ಹುಡುಕ್ದೆ. ವಾಕಿಂಗ್ ಹೋಗಿದ್ದಾನೆ ಅಂತ ಅನ್ಕೊಳ್ಳೋಣ ಅಂದ್ರೆ ಅವನಿಗೆ ಆ ರೀತಿ ಅಭ್ಯಾಸಗಳೇ ಇಲ್ಲ. ಸೊ ಜಸ್ಟ್ ಟ್ರೈಂಗ್ ಟು ಚೆಕ್ ಆನ್ ಹಿಮ್. ಸರಿಯಾಗಿ ಹೇಳಿದ್ರಿ, ಅವರಿಗೆ ಅಂತ ಒಳ್ಳೆ ಹವ್ಯಾಸ ಯಾವುದೂ ಇಲ್ಲ ಬಿಡಿ. ಇರ್ಲೇಬೇಕು ಅಂತಾನು ಏನೂ ಇಲ್ಲ ಅರ್ಥ. ಅವನು ಜಂಕ್ ಫುಡ್ಸ್ ತಿಂತಾನೆ, ವರ್ಕೌಟ್ ಮಾಡಲ್ಲ, ಆದ್ರೂ ಆರೋಗ್ಯವಾಗಿದ್ದಾನೆ. ಅದಕ್ಕೆ ಏನೇನ್ ಬೇಕು ಹೇಳು? ನಿಮ್ ತರ ಇರೋದು ತುಂಬಾ ಕಷ್ಟ ಬಾವ. ಎಷ್ಟೇ ಟೆನ್ಷನ್ ಇದ್ರೂ ಮನೆಯವ್ರ ಬಗ್ಗೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ತೀರಾ. ಎಲ್ಲಾರ ಬಗ್ಗೆನೂ ನಿಮ್ಗೆ ಚೆನ್ನಾಗ್ ಗೊತ್ತಿರುತ್ತೆ ಅಲ್ವಾ? ಮನೆಯವ್ರಿಗಿಂತ ಯಾವ್ದು ಮುಖ್ಯ ಅಲ್ವಲ್ಲ ಆರ್ತಿ? ಅದು ನಿಜಾನೇ ಬಾವ. ಎಲ್ಲಿ ಹೋಗಿದ್ದಾನ ಅವನು? ಅವರು ಬೆಳಗ್ಗೆನೆ ಎದ್ದು ಏನೋ ಕೆಲಸ ಇದೆ ಅಂತ ಹೊರಗೋದ್ರು. ಇವತ್ತು ಆಫೀಸಿಗೆ ಬರಕ್ಕಾಗಲ್ಲ, ನಿಮ್ಗೆ ಹೇಳಿ ಅಂತಾನು ಹೇಳಿದ್ರು. ಹೌದಾ? ಏನ್ ಕೆಲಸ ಅಂತ ನನಗೂ ಗೊತ್ತಿಲ್ಲ, ಬಟ್ ನಾಟ್ ಬ್ಯಾಡ್. ಇಂಡಿಪೆಂಡೆಂಟ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತಗೊಳ್ತಾ ಇದ್ದಾನೆ. ಭಾವ, ಯೋಚನೆ ಮಾಡ್ತಾ ನಿಲ್ಬೇಡಿ, ಕಾಫಿ ತಣ್ಣಗಾಗತ್ತೆ, ಕುಡೀರಿ. ವಿಕ್ರಾಂತ್ ಏನೋ ಆಚೆ ಹೋಗಿದ್ದಾನೆ, ಆದ್ರೆ ಅಮೂಲ್ಯಾಗ ಏನಾಗಿದೆ? ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಭಾವ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ಹೇಳ್ತಾ ಇದ್ದೀನಿ, ವಿಕ್ಕಿ ಜೊತೆ ಅಮ್ಮನೂ ಹೋಗಿದ್ದಾಳೆ. ರಾಜಾ, ನೀನ್ ಒಳಗ್ ಬಾಪ. ಅಮ್ಮ, ನೀವು ಹೋಗಿ ಬನ್ನಿ, ನಾನು ಇಲ್ಲಿ ಆಟೋದಲ್ಲಿ ವೆಯ್ಟ್ ಮಾಡ್ತೀನಿ. ಅದು ಹೇಗಾಗತ್ತಪ್ಪ? ನೀನು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದು ನೀನೇ ಬರಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಒಳಗೆ ಬಂದ್ರೂ ಚೆನ್ನಾಗಿರಲ್ಲ ಅಂಕಲ್. ಹಾಗೆಲ್ಲ ಅನ್ಕೋಬೇಡಪ್ಪ. ವೇದಾಂತ್ ಜೊತೆ ನಿಂದೇನೇ ಮನಸ್ತಾಪ ಇರಬಹುದು. ಆಮೇಲೆ ನೀನು ಹೊರಗಡೆ ಕಾಯ್ತಾ ಇದೀಯ ಅಂತ ನಿಮ್ಮ ತಂದೆಗೆ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ಮನಸ್ತಾಪ ಅಣ್ಣನ ವಿಚಾರಕ್ಕಲ್ಲ ಅಂಕಲ್, ದೊಡ್ಡ ಸಮಸ್ಯೆ ಸುವಾಸಿನಿದು. ಅಪ್ಪ ನೊಂದ್ಕೊಂಡ್ರೆ ಅವಳು ಹುಡ್ಕೋತಾಳೆ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಇವ್ರು ಹೇಳಿದ್ ನಿಜಾನೇ, ಸುಮ್ಮನೆ ನಮ್ಮ ಜೊತೆಗೆ ಬಾ. ಅಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಒಳಗೆ ಬರೋದ್ರಿಂದ ಅಲ್ಲಿನ ವಾತಾವರಣ ಹಾಳಾಗುತ್ತೆ, ನಿಮಗೂ ಇಡ್ಸು ಮುಡ್ಸು. ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಮ್ಮ. ನೋಡಪ್ಪ, ನಮಗಾದ್ರೆ ಇದು ಬೀಗ್ರ ಮನೆ, ಮಗಳ ಮನೆ. ಆದರೆ ನಿನಗೆ ಇದು ನಿನ್ನ ಸ್ವಂತ ಮನೆ. ಅದು ಅಲ್ಲದೆ ಪರಿಸ್ಥಿತಿ ಮೊದಲಿನ ಥರ ಇಲ್ಲ ಇವಾಗ. ನಾನು ನೋಡಿದಾಗೆ ವೇದಾಂತ ನಿನ್ನ ಮೊದಲಿನಷ್ಟು ದ್ವೇಷ ಮಾಡ್ತಾ ಇಲ್ಲ.
ಏನಾದ್ರೂ ತಲೆ ಕೆಟ್ಟಿದೆಯಾ ಸುಹಾಸಿನಿ? ಮನೆಗೆ ಬೀಗರು ಬಂದಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೀನಿ. ಅದ್ರ ಮಧ್ಯದಲ್ಲಿ ನೀನ್ ಈ ತರ ಕೈ ಹಿಡಿದು ಎಳ್ಕೊಂಡ್ ಬಂದ್ರೆ ಅವ್ರು ಏನ್ ಅನ್ಕೋತಾರೆ? ನೀವು ಮಾತಾಡ್ತಾನೆ ಇರ್ತೀರಾ ಅಂತಾನೆ ನಾನು ನಿಮ್ ಕೈ ಹಿಡಿದು ಕರ್ಕೊಂಡ್ ಬಂದಿದ್ದು. ಆದ್ರೆ ಅದಕ್ಕೆ ಅಂತ ಒಂದು ರೀತಿ ನೀತಿ ಇರುತ್ತೆ ಅಲ್ವಾ? 3 ಹೊತ್ತು ಮ್ಯಾನರ್ಸ್ ಶಿಸ್ತು ಅಂತ ಮಾತಾಡೋ ನಿನಗೆ ಇದು ಮ್ಯಾನರ್ಸ್ ಇರೋರು ಮಾಡೋ ಕೆಲ್ಸ ಅಲ್ಲ ಅಂತ ಗೊತ್ತಾಗ್ಲಿಲ್ವಾ? ನನ್ನ ಮ್ಯಾನರ್ಸ್ ಡಿಸಿಪ್ಲಿನ್ ಎಲ್ಲ ನನ್ನ ಸ್ಟೇಟಸ್ಗೆ ಕರೆಕ್ಟ್ ಆಗಿರೋರ ಹತ್ರ ಮಾತ್ರ. ಬೀದಿಲ್ ಹೋಗೋರೆಲ್ಲ ಬಂದ್ ಸೋಫಾ ಮೇಲೆ ಕೂತ್ಬಿಟ್ರೆ ನಾನು ಅದಕ್ಕೆಲ್ಲ ಸೊಪ್ಪು ಹಾಕೊಳ್ಳಲ್ಲ. ಸಾಕು ಸುಮ್ನಿರು ಸುಹಾಸಿನಿ. ಮನೆಗೆ ಯಾರೇ ಬಂದ್ರು ನಾವು ಅವ್ರನ್ನ ಗೌರವದಿಂದ ಕಾಣ್ಬೇಕು. ಅಂತದ್ರಲ್ಲಿ ಇವರು ನಮ್ ಬೀಗರು. ನೋಡಿ ಶ್ರೀಧರ್, ಮತ್ತೆ ಮತ್ತೆ ಬೀಗ್ರು ಅನ್ನೋ ಪದನ ಬಳಸಬೇಡಿ. ಬಿಕಾರಿಗಳೆಲ್ಲ ಬೀಗ್ರಾಗಿದ್ದಾರೆ ಅನ್ನೋದೇ ನನ್ ದೊಡ್ಡ ಟೆನ್ಷನ್. ಅವ್ರನ್ನ ಹಾಗೆಲ್ಲ ಬಿಕಾರಿಗಳು ಅನ್ಬೇಡ ನೀನು. ನನಗ್ ಗೊತ್ತು ಶ್ರೀಧರ್, ನಮ್ ಮನೆಯವ್ರಿಗೆಲ್ಲ ಅವ್ರ ಮನೆಯವ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇದೆ ಅಂತ. ಒಂದ್ಸಲಿ ಇಡೀ ಮನೆನ ಕ್ಲೀನ್ ಮಾಡಿ ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಬೇಕು. ಯಾರಿಗ್ ಗೊತ್ತು, ಆ ಅಡ್ಗೆ ಮಾಡೋ ಹೆಂಗ್ಸು ಮತ್ತೆ ಕಂಡಕ್ಟರ್ ಸೇರ್ಕೊಂಡು ಈ ಮನೇಲಿ ಏನೋ ಮಾಟ ಮಂತ್ರ ಮಾಡಿಟ್ಟಿರ್ಬೇಕು. ನಿನ್ ತಲೆಯಲ್ಲಿರೋ ಕೆಟ್ಟ ಬುದ್ಧಿಗೆ ಯಾವ ಮಾಟ ಮಂತ್ರನೂ ವರ್ಕ್ ಆಗಲ್ಲ. ಅದಕ್ಕಿಂತ ಡೇಂಜರ್ ನೀನು. ನಾವಲ್ಲಿ ಮಾತಾಡ್ತಾ ಕೂತಿದ್ರೆ ನನ್ ಕೈ ಹಿಡ್ಕೊಂಡು ಎಳ್ಕೊಂಡ್ಬಂದು ಇಲ್ಲಿ ನಾನ್ಸೆನ್ಸ್ ಮಾತಾಡ್ತಾ ಇದ್ಯಾ? ಅದನ್ನ ಮಾತಾಡೋದು ಅವರು ಅದನ್ನೇ ಮಾಡಕ್ ಬಂದಿರೋದು. ಅವ್ರ ಕತೆ ಹೊಡಿತಾರೆ ಅಂತ ನೀವೆಲ್ಲ ತಲೆ ಹಾಕೊಂಡ್ ಕೂರೋದಲ್ಲ. ಅವ್ರು ಏನ್ ಮಾತಾಡಕ್ ಬಂದಿದ್ದಾರೆ ಅನ್ನೋ ಕಲ್ಪನೆನಾದ್ರೂ ಇದೆಯಾ ನಿಮ್ಗೆ? ನಮ್ಮನ್ನೆಲ್ಲ ಅವ್ರ ಮನೆಗ್ ಬನ್ನಿ ಅಂತ ಕರೆಯೋಕ್ ಬಂದಿದ್ದಾರೆ ಅಷ್ಟೇ. ಅವ್ರು ಹೇಳ್ಬಿಟ್ರು, ಇವ್ರು ಅದನ್ನ ನಂಬಿಟ್ರು. ಶ್ರೀಧರ್ ಅವರೆಲ್ಲ ಹೇಳೋದು ದೊಡ್ಡ ದೊಡ್ಡ ಸುಳ್ಳುಗಳೇನೆ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದಾರಲ್ಲ, ಅದಕ್ಕೆ ಹಣ ಸಹಾಯ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಭಿಕ್ಷೆ ಬೇಡಕ್ ಬಂದಿರೋದು. ನಾವು ಮಾತಾಡ್ತಾ ಇರುವಾಗ ನೀನು ಬಂದು ಕೂತಿದ್ರೆ ವಿಷಯ ಏನು ಅಂತ ನಿಂಗೆ ಅರ್ಥ ಆಗ್ತಾ ಇತ್ತು. ನಿನ್ ಮನ್ಸಲ್ಲಿರೋ ಕೆಟ್ಟ ಆಲೋಚನೆಗಳೇ ಎಲ್ಲರ ಮನ್ಸಲ್ಲೂ ಇರುತ್ತೆ ಅಂತ ಅನ್ಕೋಬೇಡ. ಅವರು ಆ ವಿಷಯಕ್ಕೆ ಬಂದೇ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಅವ್ರು ಈಗಾಗಲೇ ಆ ವಿಷಯ ಮಾತಾಡ್ತಾ ಇದ್ರು, ಅದನ್ನ ತಿಳ್ಕೊ. ನಿಮ್ಗಳ ಬುದ್ಧಿಗೆ ಮಂಕು ಬುದ್ಧಿ ಹೆಚ್ಚಿದಾರ ಅವರು. ಅವ್ರು ಯಾವ್ದನ್ನು ನೇರವಾಗಿ ಮಾಡಲ್ಲ ಶ್ರೀಧರ್. ಎಲ್ಲದನ್ನು ನಾಜೂಕಾಗಿ ಅವ್ರ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಮಾಡ್ತಾರೆ. ಗೊತ್ತೇ ಆಗದಿರೋ ತರ ರೇಷ್ಮೆ ಬಟ್ಟಲಿ ಕಲ್ ಸುತ್ಕೊಂಡು ಹೊಡೆಯೋ ಜನ ಅವರು. ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವ್ರು ಬೇಡದಕ್ಕೆ ಬಂದಿರೋದು ಅಂತ? ನೀನ್ ಯಾಕೆ ಹೀಗೆ ಸುಹಾಸಿನಿ? ಎಲ್ರಿಗೂ ವಯಸ್ಸಾಗ್ತಾ ಇದ್ದಂಗೆ ಮೆಚುರಿಟಿ ಜಾಸ್ತಿ ಆಗುತ್ತೆ ಅಂತಾರೆ, ಆದ್ರೆ ನಿನಗೆ ದಿನ ಕಳೆದ ಹಾಗೆ ಸಣ್ಣ ಬುದ್ಧಿನೇ ತೋರಿಸ್ತಾ ಇದೆಯಲ್ಲ. ನಾನ್ ಯಾಕೆ ಹೀಗೆ ಅಂತಲ್ಲ, ನೀವುಗಳೆಲ್ಲ ಯಾಕೆ ಹೀಗೆ ಅಂತ ಕೇಳ್ಕೊಳ್ಳಿ. ಮೊದ್ಲೇ ಹೇಳ್ದೆ ಈ ಮಿಡಲ್ ಕ್ಲಾಸ್ ಜನಗಳನ್ನ ನೆಂಟ್ರು ಮಾಡ್ಕೊಡೋದ್ ಬೇಡ ಅಂತ. ಆದ್ರೆ ನನ್ನ ಮಾತನ್ನ ಯಾರು ಕೇಳಲೇ ಇಲ್ಲ. ಈಗ ಅನುಭವಿಸ್ತಾ ಇದೀವಲ್ಲ, ಸತ್ರು ಮುಗಿದೇ ಇರೋ ಗೋಳು. ಸುಹಾಸಿನಿ, ಮಾತಾಡ್ಬೇಡಿ ನೀವು. ಇಷ್ಟೊತ್ತು ಅಭಿಕ್ಷಕರು ಪರ ಒರೆಸ್ಕೊಂಡ್ ಬಂದಿದ್ ಸಾಕು. ಮಾತಾಡಿ ಮಾತಾಡಿ ಮರಳು ಮಾಡಿ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸೋರ್ ಬುದ್ಧಿ ನಿಮಗ್ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಮನೆಯಿಂದ ಆ ಮನೆಗೆ ಒಂದೇ ಒಂದ್ ನಯೋ ಪೈಸಾ ಹೋಗಕ್ಕೂ ನಾನ್ ಬಿಡಲ್ಲ. ಅಪ್ಪ ಮಗ ಇಬ್ರು ಸೇರ್ಕೊಂಡು ನನ್ನ ಬರ್ಬಾದ್ ಮಾಡ್ಬೇಡಿ. ವೇದಾಂತ್ ವಸಿಷ್ಠ ಹೇಗಿದ್ದೆ? ಹೀಗಾಗ್ಬಿಟ್ಟೆ. ನಾನು ಸ್ವಲ್ಪ ಸ್ಟ್ರಿಕ್ಟ್ ಅಂತಾನೋ ಅಥವಾ ಕೋಪಿಷ್ಟ ಅಂತಾನೋ ಜನ ನನ್ನ ಹತ್ರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋರು. ಅವರನ್ನಿಂದ ಸ್ವಲ್ಪ ದೂರ ಇರ್ತಾರೆ ಅನ್ನೋ ಕೊರಗಿದ್ರು ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ 11 ಆದ್ಮೇಲೆ ಎಲ್ಲ ಉಲ್ಟಾಪಲ್ಟ ಆಗೋಗಿದೆ. ಎಲ್ಲರೂ 3 ಹೊತ್ತು ನನ್ನ ಕಾಲಿಡೋದಕ್ಕೆ ನೋಡ್ತಿರ್ತಾರೆ. ನನ್ನ ಎಲ್ಲ ಸಿಕ್ಕಾಕ್ಸೋದಿಕ್ ಸಾಧ್ಯ ಅಂತ ಕಾಯ್ತಾನೆ ಇರ್ತಾರೆ. ಎಲ್ಲ ಖಂಡಿತವಾಗ್ಲೂ ನಾನು ಲೆವೆಲ್ ಬಿದ್ದಿದ್ದೀನಿ ಅಂತ ಡಿಸ್ಕಷನ್ ಮಾಡಿರ್ತಾರೆ. ಅದಕ್ಕೆ ಆ ಡಿಟೆಕ್ಟಿವ್ ಆದ್ಯ ಬೆನ್ನಿ ಬಿದ್ದಿರೋ ಬೇತಾಳಂತರ ಬಿದ್ದು ಇರೋ ವಿಷಯನ ತಿಳ್ಕೊಂಬಿಟ್ಲು. ನೀನ್ ಸಾರ್ಥಕ್ ಹತ್ರ ಬೇರೆ ತುಂಬಾ ವಿಯರ್ಡ್ ಬಿಹೇವ್ ಮಾಡಿದ್ದೀನಿ. ಅವ್ರಿಗೆ ಡೌಟ್ ಬಂದಿರುತ್ತೆ, ಖಂಡಿತವಾಗ್ಲೂ ಡೌಟ್ ಬಂದಿರುತ್ತೆ.
ಅವ್ರಿಗೆ ಡೌಟ್ ಬಂದಿದೆ ಅಂತ ನಾನು ಅವ್ರ ಹತ್ರ ಹೋಗಿ ಕೇಳೋದಿಕ್ಕಾಗತ್ತ? ಇದೇ ರೀತಿ ಆದ್ರೆ ನನ್ನ ಕತೆ ಮುಗೀತು. ನಾಳೆ ನಾಡಿದ್ದು ಒಬ್ಬೊಬ್ಬರಿಗೆ ಗೊತ್ತಾಗ್ತಾನೆ ಹೋಗುತ್ತೆ. ಅಪ್ಪ ಬಜರಂಗಿ, ಎಲ್ಲ ನಿಂದೆಯಿಂದನೇ ಆಗಿತ್ತು. ನೋಡು, ನಮ್ ಲವ್ ಎಷ್ಟು ಡೀಪ್ ಆಗಿದೆ ಅಂತ. ನೀನು ನೆನ್ಸ್ಕೊಂತಿದ್ದ ಹಾಗೆ ನೀನೇ ಕಾಲ್ ಮಾಡಿದ್ದೆ. ಹಲೋ. ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. 3-4 ಸಲ ಸೀನ್ ಬಂತು, ಆಗ್ಲೇ ಅನ್ಕೊಂಡೆ ನೀನ್ ಅಣ್ಣ ನೆನ್ಸ್ಕೊಳ್ತಿದ್ಯಾ ಅಂತ. 3-4 ಸಲ ಸೀನ್ ಬಂತ? ಅಯ್ಯೋ, ರೈಟ್. ತಲೆನೋವು, ಮೈಕೆ ನೋವು, ಗಂಟ್ಲು ಏನಾದ್ರೂ ಇದೆಯಾ? ಡಾಕ್ಟರ್ ಹತ್ರ ಹೋಗೋಣ. ಈಗ ಸೀನು ನೆಗಡಿನೆಲ್ಲ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಮೂಲ್ಯ. ದೊಡ್ಡ ಗುಗ್ಗು ಕಾಣೋ ನೀನು. ಕಾಮಿಡಿನೇ ಗೊತ್ತಾಗಲ್ವಲ್ಲ ನಿಂಗೆ. ಹೋಗ್ಲಿ ಬಿಡು. ಏನ್ ಹೋಗ್ಲಿ ಬಿಡು? 3-4 ಸಲ ಸೀನ್ ಬಂದಿದೆ ಅಂತಂದ್ರೆ ಅದು ಈ ಟೈಮಲ್ಲಿ. ಅದು ತಮಾಷೆ ವಿಷಯನಾ? ಸೀರಿಯಸ್ ಅಲ್ವಾ? ಅಯ್ಯೋ ಬಿಡಪ್ಪ, ಹಾಗೆಲ್ಲ ಏನೂ ಇಲ್ಲ. ನಿನ್ ಮಾತಿಗೆ ನನ್ ಮಾತು ಸೇರಿಸ್ತೆ ಅಷ್ಟೇ. ಅಷ್ಟೇ ಅಲ್ವಾ? ದೇವ್ರಾಣೆ ಅಷ್ಟೇ. ಹಾಗಿದ್ರೆ ಓಕೆ, ಸಮಾಧಾನ ಆಯ್ತು. ಇದು ಗಟ್ಟಿ ಜೀವ, ಹಾಗೆಲ್ಲ ಏನೂ ಆಗಲ್ಲ. ಕೊರೋನಾ ಬಂದೆಲ್ಲ ಹೊಗೆ ಹಾಕೊಳ್ಳಲ್ಲ. ನಮ್ಗಿನ್ನೂ ಸಿಕ್ಕಾಪಟ್ಟೆ ಕನ್ಸಿದ್ಯಪ್ಪ. ಜೀವನದಲ್ಲಿ ಇನ್ನೂ ಏನೂ ನೋಡೇ ಇಲ್ಲ ನಾನು. ಮದ್ವೆ, ಮಕ್ಳು, ಮೊಮ್ಮಕ್ಳು ಕನ್ಸಿನ ದೊಡ್ಡ ಲಿಸ್ಟೇ ಇದೆ. ನಿನ್ ಕನ್ಸೆಲ್ಲ ನೆರವೇರುತ್ತೆ. ನೋವಲ್ಲಿ ಅದ್ಬಿಡು, ನಾವ್ ಇವತ್ತು ಆಫೀಸಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಅಂದ್ರೆ ಅಮೂಲ್ಯ ಎಂ ಅವರ? ನನ್ನ ಹುಡ್ಗ ಆಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ಹೌದು, ನಾವೇನೆ. ಸರಿ, ಏನ್ ರೀಸನ್ ಅಂತ ಬಾಸ್ ಆಗಿ ಕೇಳ್ಬೋದಾ? ಬಾಯ್ ಫ್ರೆಂಡ್ ಕೇಳಿದ್ರು ರೀಸನ್ ಏನ್ ಬದಲಾಗಲ್ಲ. ಮನೇಲಿ ಸ್ವಲ್ಪ ಮೆಸ್ಸಿನ ಕೆಲಸ ಇತ್ತು. ಹಲೋ ಅಮೂಲ್ಯ. ಇವರೆಲ್ಲ ನಮ್ಮನೆ ಕಡೆ ಬರ್ತಿದ್ದಾರೆ. ವೇದಾಂತ್, ನಾನು ಇದನ್ನೇ ಹೇಳೋಣ ಅಂತ ಮಾಡಿದೆ, ಆಮೇಲೆ ಮಾಡ್ತೀನಿ. ಹಲೋ. ಸಡನ್ ಆಗಿ ಯಾಕೆ ಫೋನ್ ಕಟ್ ಮಾಡಬೇಕು? ಯೂಶಲಿ ಹೀಗೆ ಮಾಡಲ್ವಲ್ಲ. ಎರಡ್ 2020ನೇ ವರ್ಷದಲ್ಲಿ ಗೆಸ್ಸು ಮಾಡಕ್ಕಾಗದೇ ಇರೋದನ್ನ ನೀವು ಪ್ರೂವ್ ಮಾಡಿ ತೋರಿಸ್ಬಿಟ್ರಿ ಹೆಂಡತಿ. ನಾನ್ ಮಾಡೋ ಕೆಲಸ ಎಲ್ಲ ನೀವು ಮಾಡ್ತಾ ಇದ್ದೀರಾ. ಈ ಜೀವಕ್ಕೆ ಎಷ್ಟು ಶಾಕ್ ಆಗ್ಬೇಡ. ನೀವೊಂಥರ ವಿಚಿತ್ರನಪ್ಪ. ಮದ್ವೆ ಆಗಿ ಇಷ್ಟು ದಿನ ಆದ್ರೂ ನನ್ನನ್ನ ನೀವು ತಾವು ಅಂತ ಮಾತಾಡಿಸ್ತಿರಲ್ಲ. ಅದ್ರಲ್ಲೇನ್ ತಪ್ಪಿದೆ? ಸರಿ, ನನ್ಗೂ ನೀವು ನೀನು ತಾನು ಅಂತ ಕರೆದ್ರೆ ನಾನು ಹಾಗೆ ಇರ್ತೀನಿ. ಸರಿ ಕಣೋ ವಿಕ್ಕಿ, ಹಾಗೆ ಕರಿತೀನಿ ಬಿಡು. ನೀವು ದೊಡ್ಡ ಕಳ್ಳಿ ಅಂತ ನನಗೆ ಡೌಟ್ ಇತ್ತು. ನಿಮ್ಮೊಳಗೂ ಒಬ್ಳು ತಲೆ ಕಿಲಾಡಿ ಇದ್ದಾಳೆ. ಆದ್ರೆ ಅವಳು ತೀರಾ ಅಪರೂಪಕ್ಕೆ ಮಾತ್ರ ಆಚೆ ಕಡೆ ಕಾಣಿಸ್ಕೊಳ್ತಾಳೆ. ಅಂತದೆಲ್ಲ ಅಪರೂಪಕ್ಕೆ ಬಂದ್ರೇನೆ ಚಂದ. ದಿನ ಬಂದ್ಬಿಟ್ರೆ ಬೋರ್ ಆಗ್ಬಿಟ್. ನನಗೆ ನಿಮ್ಮ ಮೇಲೆ 1000 ಸಲ ಕೋಪ ಬರ್ಬೋದು. ಒಂದೊಂದ್ಸಲ ನೀವೇನಾದ್ರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾನು ಹೇಳ್ಬೋದು. ಆದ್ರೆ ನೀವ್ ಯಾವತ್ತೂ ನನಗೆ ಬೋರ್ ಆಗಲ್ಲ ಆರ್ತಿವ್ರೆ. ನನ್ನ ಪಾಲ್ಗೆ ನೀವು ಮೊದಲನೇ ದಿನ ಸಿಕ್ಕಷ್ಟೇ ಖುಷಿ ಇರುತ್ತೆ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನು ನಿಂತಲ್ಲೇ ಕಳೆದೋಗ್ಬಿಡ್ತೀನಿ. ಇಷ್ಟೆಲ್ಲ ಖುಷಿ ಒಟ್ಟಿಗೆ ಆಗ್ಬಾರ್ದಂತೆ. ಹಾರ್ಟು ತುಂಬಾ ಖುಷಿನ ತಡ್ಕೊಳಲ್ವಂತೆ. ನನ್ನ ಕಾಡ್ಸಿ ಪೀಡ್ಸಿ ಎಷ್ಟೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ಕೊಂಡು ಬಂದಿರೋ ನಿಮ್ ಹಾರ್ಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅದು ಅಷ್ಟು ಈಸಿಯಾಗಿ ಬಡಿಯೋದನ್ನ ನಿಲ್ಸಲ್ಲ. ಲವ್ ಯು ಕಣೋ, ಲವ್ ಯು ಕಣೋ. ಅಬ್ಬ, ನಿಜವಾಗ್ಲೂ ಇವತ್ತು ಸೂರ್ಯ ವೆಸ್ಟಲ್ಲಿ ಉಟ್ಬಿಟ್ಟಿದ್ದಾನೆ. ಅದೆಲ್ಲ ಏನೂ ಇಲ್ಲ. ಇವತ್ತು ಆಫೀಸಿಗೆ ಲೇಟಾಗಿ ಹೋಗೋ ಪ್ಲಾನ್ ಇದೆಯಾ? ಅಯ್ಯೋ, ಇವಾಗ್ಲೇ ಟೈಮ್ ಆಗೋಗಿದೆ. ಇವಾಗ ಹೊರಡ್ತಿರೋದೆ. ಹಾ, ನಾಳೆ ನಿಮ್ ಮನೆಗೆ ಹೋಗೋಣ. ಮಾವ ಮೆಸ್ ಶುರು ಮಾಡಿದಾರಲ್ಲ, ನಾನು ಆದ ಸಹಾಯ ಮಾಡಿ ನಿಮ್ಮನ್ನು ಅಲ್ಲೇ ಬಿಟ್ಟು ಬರ್ತೀನಿ. ಅತ್ತೆಗೂ ಶುರುವಿನ ದಿನದಲ್ಲಿ ನೀವಿದ್ರೆ ಹೆಲ್ಪ್ ಆಗೇ ಆಗತ್ತೆ.
ನಾನು ದೇವ್ರಿಗೆ ಕೇಳ್ಕೊಂಡಿರೋ ಎಲ್ಲ ಹರಕೆನೂ ಫಲ ಕೊಟ್ಟು ನೀನ್ ನನ್ಗೆ ಗಂಡ ಆಗಿ ಸಿಕ್ಕಿದ್ಯಾ ಅನ್ಸುತ್ತೆ. ಎಷ್ಟು ಗಂಡ ನೀನು, ಎಷ್ಟು. ನಿನ್ ಲೈಫ್ಗೆ ಅಂತ ಹುಡುಗಿ ಬಂದ್ರೇನೆ ಉದ್ಧಾರ ಆಗೋದು ಅಂತ ನಮ್ಗೆಲ್ಲ ಅಂಬೋಣ ಆಗಿತ್ತು. ಈ ವಿಚಾರದಲ್ಲಿ ನಮ್ಗೆ ಈಗ್ಲೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ನಮ್ಗೆ ಅಂದ್ರೆ ಅಜ್ಜಿನೂ ಇದ್ರಲ್ಲಿ ಸೇರ್ಕೊಂಡಿದಾರಪ್ಪ. ಐ ಹೋಪ್ ನೀನು ಡಿಸಪಾಯಿಂಟ್ ಮಾಡಲ್ಲ ಅಂತ. ಹಲೋ ವೇದಾಂತ್. ಹಲೋ ಅಮೂಲ್ಯ, ಅಯ್ಯೋ ಓಕೆ. ಆಗ್ಲೇ ಸಡನ್ ಕಾಲ್ ಕಟ್ ಮಾಡಿದೆ. ಈಗ ಸ್ವಲ್ಪ ಹೊತ್ತಿಂದ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ನೀನು ಕಾಲ್ ಪಿಕ್ ಮಾಡಿದೆ ಕಟ್ ಮಾಡ್ತಿದ್ಯಲ್ಲ, ಏನಾಗ್ತದೆ? ಎವ್ರಿಥಿಂಗ್ ಓಕೆ? ಏನೂ ಇಲ್ಲ ವೇದಾಂತ್, ಮನೆ ಕೆಲಸ ಲೇಟಾಗಿ ಬರ್ತೀನಿ ಅಂದಿದ್ನಲ್ಲ, ಆವಾಗಲೇ ಕಟ್ಟಾಗೋಯ್ತು. ಮತ್ತೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೆ ಪಿಕ್ ಮಾಡೋಕ್ಕಾಗಲಿಲ್ಲ. ನೀನು ನಿಜ ಹೇಳ್ತಿದ್ಯಾ? ಹಾಂ ವೇದಾಂತ್, ನಿನ್ಗೆ ಯಾಕೆ ಡೌಟು? ಯಾಕೋಲ್ಲ, ಎವ್ರಿಥಿಂಗ್ ಇಸ್ ಓಕೆ, ಯು ಕ್ಯಾರಿ ಆನ್. ನನಗೂ ಸ್ವಲ್ಪ ಕೆಲಸ ಇದೆ. ಐ ಟಾಕ್ ಟು ಯು ಲೇಟರ್. ಸಾರಿ ವೇದಾಂತ್, ನಮ್ಮ ಮನೇಲಿ ಆಗಿರೋ ರಗ್ಳೆನೆಲ್ಲ ಮತ್ತೆ ನಿನ್ನ ತಲೆಯಲ್ಲಿ ತುಂಬಕ್ಕೆ ನಂಗೆ ಇಷ್ಟ ಇಲ್ಲ. ನೀನು ಅದನ್ನು ರಗ್ಳೆ ಅಂತ ಅಂದ್ಕೊಳ್ಳಲ್ಲ, ನನಗೆ ಗೊತ್ತು. ಆದರೆ ನಿಂಗೆ ಆಫೀಸಲ್ಲಿ ಸಾಕಷ್ಟು ಟೆನ್ಷನ್ಸ್ ಇರುತ್ತೆ. ಜೊತೆಗೆ ಇದನ್ನು ಹೇಳಿದ್ರೆ ಇನ್ನಷ್ಟು ಟೆನ್ಷನ್ ಆಗ್ತೀಯ ಅಂತ ಹೇಳಲಿಲ್ಲ. ರಾಜಾ, ಏನಾಯ್ತು? ಯಾಕೆ ಎಲ್ಲ ಓಕೆನಾ? ಪ್ರೌಢಿನದ್ ಏನಂದ್ಲು? ಆಲ್ ಫೈನಾ? ನಥಿಂಗ್ ಟು ವರಿ. ಎಕ್ಸ್ಕ್ಯೂಸ್ ಮಿ ವಿಕ್ರಾಂತ್. ಅಮ್ಮ ಪ್ಲೀಸ್ ನಂಗೆ ಫೋರ್ಸ್ ಮಾಡಬೇಡಿ. ಆದ್ಯ, ಪಾಲಕ್ ಜ್ಯೂಸ್ ಇದು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ತುಂಬಾ ಒಳ್ಳೇದು. ಅದನ್ನ ನೋಡ್ತಿದ್ದಾಗೆ ಗೊತ್ತಾಯ್ತು, ಅದಕ್ಕೆ ಬೇಡ ಅಂದಿದ್ದು. ಅದ್ ಇಷ್ಟ ಇಲ್ಲ ಅಂದ್ರೂ ಯಾಕೆ ಫೋರ್ಸ್ ಮಾಡಿ ತರ್ತೀರಾ? ನಿನಗಲ್ಲ ಅಂದ್ರೆ ನಿನ್ ಮಗುಗೋಸ್ಕರನಾದ್ರೂ ನೀ ಇದನ್ನ ಕುಡಿಲೇಬೇಕು. ಅಂದ್ರೆ ಇವಾಗ ನಿನ್ ಬಿಡಲ್ಲ ಅನ್ನು ಹೇಳಿದ್ನಲ್ಲ ಆದ್ಯ, ಇದು ಮಗು ಆರೋಗ್ಯಕ್ಕೋಸ್ಕರ. ನೀನ್ ಮಗು ವಿಚಾರದಲ್ಲಿ ಏನನ್ನು ಅವಾಯ್ಡ್ ಮಾಡಲ್ಲ ತಾನೆ? ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು ನಿನ್ನಿಂದ ಕಲಿಬೇಕು. ಸರಿ ಕೊಡು. ಆದ್ಯ, ನಾನ್ ನಿಮ್ಮ ಅಣ್ಣನ ಹತ್ರ ಕೇಳಿದ್ದೇನೆ, ಅವನ ಉತ್ತರನೂ ನನಗ್ ಸಿಕ್ಕಿದೆ. ಆದ್ರೆ ಅವನ್ನ ಈ ಮನೇಲಿ ನನ್ನನ್ನ ಬಿಟ್ಟು ಬೇರೆ ಇನ್ಯಾರಾದ್ರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ನೀನೆ. ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಅವನು ಯಾರನ್ನೋ ಲವ್ ಮಾಡ್ತಾ ಇದ್ದಾನೆ ಅಲ್ವಾ? ಆದ್ಯ, ಆರಾಮ ಕುಡಿ. ನೀನು ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಮಾತಾಡು, ಇಲ್ಲ ಅಂತಂದ್ರೆ ನೆತ್ತಿಗೆ ಹತ್ತುತ್ತೆ. ನನ್ನ ಪ್ರಕಾರ ಅವ್ನ ಪರ್ಸನಲ್ ವಿಷಯ ಏನಾದ್ರೂ ಇದ್ರೆ ಅದನ್ನ ನಿನ್ನ ಹತ್ರ ಶೇರ್ ಮಾಡ್ತಾನೆ. ಅದಕ್ಕೆ ನಿಮ್ಗೇನಾದ್ರೂ ಗೊತ್ತಿರುತ್ತಾ ಅಂತ ಕೇಳ್ತಾ ಇದ್ದೇನೆ. ಅವ್ನ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾನ? ಈಗ ಯಾಕಮ್ಮ ನಿಮ್ಗೆ ಅಣ್ಣನ ಈ ತರ ಅನುಮಾನ ಬಂತು? ಆದ್ಯ, ಅವನು ನನ್ನ ಮೊದಲನೇ ಮಗ. ಅವನಿಗೆ ಒಂದಿನ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂದ್ರೂ ಅದ್ ನನಗ್ ಗೊತ್ತಾಗುತ್ತೆ. ಅವನ ಉಸಿರಾಟದಲ್ಲಿ ವ್ಯತ್ಯಾಸ ಆದ್ರೂ ಅದ್ ನನಗ್ ಅರ್ಥ ಆಗುತ್ತೆ. ಹಾಗಿರುವಾಗ ಅವನ್ ಪ್ರೀತಿ ಮಾಡ್ತಿದ್ದಾನೆ ಅಂದ್ರೆ ನನಗ್ ಗೊತ್ತಾಗಲ್ವಾ? ನಿಮಗ್ ಗೊತ್ತಾಗಿದ್ ನಿಜ, ಅವನ್ ಪ್ರೀತಿಸ್ತಾ ಇರೋದು ನಿಜಾನೇ. ಆದ್ರೆ ನಾನ್ ಹೇಗದ ನಿಮ್ಮ ಹತ್ರ ಹೇಳಕ್ಕಾಗತ್ತಮ್ಮ? ಹೇಳಾದ್ಯ, ಅವನು ಪ್ರೀತಿ ಮಾಡ್ತಿರೋದ್ ನಿಜ ಅಲ್ವಾ? ಇಲ್ಲಮ್ಮ, ನನಗ್ ಗೊತ್ತಿರೋ ಹಾಗೆ ಅವನಿಗೆ ಪ್ರೀತಿ ಗೀತಿ ಎಲ್ಲ ಆಗಿರೋ ಆಗಿಲ್ಲ. ನಿಜಾನಾ? ಹ್ಞೂ ಅಮ್ಮ,
ಅಣ್ಣಂಗೆ ಬಿಸ್ನೆಸ್ ಕೆಲಸನೇ ಮುಗಿಯಲ್ಲ. ಹಾಗಿರುವಾಗ ಇದಕ್ಕೆಲ್ಲ ಟೈಮ್ ಇರತ್ತಮ್ಮ. ಹುಡುಗಿರಂದ್ರೆ ಆಗಲ್ಲ ಅನ್ನೋನು ಪ್ರೀತಿ ಗೀತೆಲ್ಲ ಮಾಡ್ತಾನೆ ಅಂತೀರಾ? ಕಷ್ಟಪಟ್ರೆ ಸಾಲದು ಕಣ್ರೆ, ಅದ್ರ ಜೊತೆ ಎದುರಾಗೋ ಸಮಸ್ಯೆನ ಹೇಗ್ ಬಗೆಹರಿಸ್ಬೇಕು ಅನ್ನೋ ಜಾಣ್ಮೆನೋ ಬೇಕಾಗುತ್ತೆ. ಅಂದ್ರೆ ಈಗ ಏನ್ ಮಾಡೋದಕ್ಕ? ನೀನ್ ಹೇಳ್ದಾಗೆ ಆ ಜಾಣ್ಮೆನ್ ಹೇಗ್ ಯೂಸ್ ಮಾಡೋದು? ಅದು ನಮ್ಮೆಲ್ಲರಿಗಿಂತ ನಿಮ್ ವೇದಾಂತ್ ಭಾವಂಗೆ ಜಾಸ್ತಿ ಇದೆ. ಅವ್ರೀಗಾಗ್ಲೇ ಪ್ಲಾನ್ ಕೂಡ ಮಾಡಿದ್ದಾರೆ. ಇವತ್ತಿದ್ದ ಹಾಗೆ ನಾಳೆ ಇರಲ್ಲ, ಈಗಿರೋ ಕತ್ಲು ನಾಳೆ ಉಳ್ಕೊಳ್ಳಲ್ಲ, ಈ ಭಯನೂ ಇರಲ್ಲ. ಏನೇ ಪ್ಲಾನು? ಅದು ಗೊತ್ತಾಗುತ್ತೆ. ನೀವೀಗ ಪ್ರಶ್ನೆ ಮಾಡೋದು ನಿಲ್ಸಿ ಸುಮ್ಮನೆ ಮಾಡ್ಕೊಳ್ಳಿ. ಬಜ್ರಂಗಿ ನಮ್ಮ ಕಾಯ್ತಾನೆ. ವೇದಾಂತ್, ಒಂದ್ ನಿಮಿಷ. ಎಲ್ಲಾದ್ರೂ ಆಚೆ ಹೋಗ್ತಾ ಇದೆಯಾ ನೀನು? ನೀನು ವಿಕ್ಕಿ ನೈಟ್ ಬಂದಿದ್ದು ಲೇಟ್ ಆಯ್ತಾ? ಹಾಂ, ನೆನೆ ನೀವಿನ್ನೂ ಎದ್ದಿರೋದಿಲ್ಲ, ಬೌದ್ಧ ಮಾಡೋದು ಬೇಡ ಅಂತ ಹಾಗೆ ಹೊರಟ್ಬಿಟ್ಟೆ. ನೈಟ್ ಬಂದಿದ್ದು ಕೂಡ ಲೇಟ್ ಆಯ್ತು. ಇವಾಗ ನೀನು ಆಫೀಸ್ಗೆ ಹೋಗ್ತಿಲ್ವಾ? ಇಲ್ಲಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ವೇದಾಂತ್, ನಿನ್ಗೆ ಆಫೀಸ್ಗಿಂತ ಇಂಪಾರ್ಟೆಂಟ್ ಕಣೆ, ಮಗನಿಗೆ ಅದಷ್ಟು ಅಂತ ಪ್ರಶ್ನೆ ಕೇಳ್ತೀಯಾ? ನಾನ್ ಪ್ರಶ್ನೆ ಮಾಡಿದ್ದು ಅವನ್ನ. ನೀವ್ ಯಾಕೆ ಇರಿಟೇಟ್ ಆಗ್ತೀರಾ? ನನಗೆ ನಿಮ್ಮಿಂದ ಉತ್ತರ ಬೇಕಾಗಿಲ್ಲ. ನನಗ್ ಬೇಕಾಗಿರೋದ್ನ ವೇದಾಂತ್ ಹೇಳ್ತಾನೆ. ನಾನು ಉತ್ತರ ಕೊಡೋದು ಹಾಗಿರ್ಲಿ, ಅವನನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಕ್ ಬಂದಿದ್ದು. ಅವನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ದೃಢವಾಗಿ ನಿರ್ಧಾರ ಮಾಡಿದಾನೆ ಅಂತ. ಅದಕ್ಕೆ ನೀನ್ ಪ್ರಶ್ನೆ ಕೇಳಿ ಮೂಡ್ ಹಾಳು ಮಾಡಬೇಡ. ಪರವಾಗಿಲ್ಲ ಬಿಡಿಪ್ಪ, ಅಮ್ಮ ಅಲ್ವಾ? ಅವ್ರು ಏನೋ ಹೇಳ್ತಾರೆ ಅಂತ ನಾನ್ ತಲೆ ಕೆಡ್ಸ್ಕೊಳಲ್ಲ ವೇದಾಂತ್. ಯಾವ ಕಡೆ ಹೊರಟಿರೋದ್ ನೀನು? ನೋಡು, ಅಮ್ಮನ ಹತ್ರ ನೀನ್ ಏನೇ ಇದ್ರು ಹೇಳ್ಬೋದು. ಆರ್ತಿ ಮನೇಲಿ ಸ್ವಲ್ಪ ಕೆಲಸ ಇದೆಮ್ಮ. ನನಗೆ ಏನೇನೋ ಆಗೋಗಿತ್ತು, ಅದನ್ನೆಲ್ಲ ಸರಿ ಮಾಡೋದಿದೆ. ಅನ್ಕೊಂಡೆ ನಾನು ಇಂಥದ್ದೇ ಏನೋ ಒಂದು ಕೆಲಸ ಇರುತ್ತೆ ಅಂತ. ಚಿಕ್ಕ ವಯಸ್ಸಿಂದನೂ ನೀನ್ ಪರೋಪಕಾರಿ. ನೋಡು ವೇದಾಂತ್, ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಎಷ್ಟೇ ಆದ್ರೂ ಅವ್ರು ನಮ್ ಬೀಗ್ರು, ಮತ್ತೆ ಮತ್ತೆ ಆ ತರ ಹೋಗ್ಬಾರ್ದು. ಇದು ನಮ್ಮ ಅಂತಸ್ತಿನ ಪ್ರಶ್ನೆ ಆಗ್ಬಿಡತ್ತೆ. ಅಂತಸ್ತು ಅನ್ನೋದ್ರ ಜೊತೆ ಸದ್ರ ಆಗ್ಬಿಡತ್ತೆ. ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ಗ್ಯಾಪ್ ತುಂಬಾ ಮುಖ್ಯ ಆಗುತ್ತೆ ವೇದಾಂತ್. ನೀನ್ ಅರ್ಥ ಮಾಡ್ಕೊಂಡು ಇಂಥದ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದು. ಅಮ್ಮ, ಅವ್ರ ಹತ್ರ ಹೆಚ್ಚು ಹಣ ಇಲ್ಲದೆ ಇರ್ಬೋದು, ಆದ್ರೆ ಕಷ್ಟ ಅಂತ ಬಂದಾಗ ದುಡ್ಡಿಗಿಂತ ಹೆಚ್ಚಿದನ್ನ ನಮಗ್ ಮಾಡ್ತಾರೆ. ದುಡ್ಡಿರೋರು ವ್ಯವಹಾರ ಲೆಕ್ಕ ಎಲ್ಲ ಜಾಸ್ತಿ ಮಾಡ್ತಾರೆ, ಅದಿಲ್ಲದೆ ಇರೋರು ಕಾಳಜಿ ಪ್ರೀತಿನ ಜಾಸ್ತಿ ಮಾಡ್ತಾರೆ. ಬಡವರು ಶ್ರೀಮಂತರಿಂದ ದುಡ್ಡು ಮಾಡೋದು ಹೇಗೆ ಅಂತ ಮಾತ್ರ ಕಲಿಬೋದಷ್ಟೇ. ಆದ್ರೆ ಶ್ರೀಮಂತರು ದುಡ್ಡು ಮಾಡಾದ್ಮೇಲೂ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅನ್ನೋದನ್ನ ಬಡವರಿಂದ ಮಾತ್ರ ಕಲಿಬೇಕಮ್ಮ. ದೊಡ್ಡಸ್ತಿಕೆ ತೋರಿಸೋದು ದೊಡ್ಡತನ ಅಲ್ಲಮ್ಮ. ದೊಡ್ಡ ಹೃದಯ ಅನ್ನೋ ದೊಡ್ಡ ಮನುಷ್ಯ. ಅಷ್ಟಕ್ಕೂ ಬಿ ಫ್ಯಾಮಿಲಿ. ಫ್ಯಾಮಿಲಿಯಲ್ಲಿ ಅಂತರ, ದೊಡ್ಡಸ್ತಿಕೆ, ಅಂತಸ್ತು ಇದ್ಯಾವುದೂ ಇರೋದಿಲ್ಲ. ನಿನ್ ಫಿಲಾಸಫಿ, ರೂಲ್ಸ್, ರೆಸ್ಟ್ರಿಕ್ಷನ್ಸ್ ಅವನು ಅಲ್ಲಾಡ್ಸಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಏನೇ ಅಂದ್ರೂ ಅವನು ಅವರಪ್ಪನಿಗಿಂತ ಮೇಲ್ ಹೋಗಿದ್ದಾನೆ. ನೀವು ಸಣ್ಣ ಪುಟ್ಟು ತಗೊಬನ್ನಿ, ವೆಂಟಿನ ತಗೋಬೇಡಿ. ಇದನ್ನ ನಾನು ನೋಡ್ಕೋತೀನಿ. ಪರವಾಗಿಲ್ಲ ರಾಜಣ್ಣ, ಇದೆಲ್ಲ ಏನ್ ಭಾರ ಇಲ್ಲ. ಅಣ್ಣ, ಅವ್ರು ನಾವು ನಿನ್ನೆ ಮಾಡಿರೋ ಅಟಕಿಗೆ ಪೂರ್ತಿ ಎದುರು ಬಿಟ್ಟಿದಾರಣ್ಣ. ಮನೆಯಲ್ಲಿರೋ ಪಾತ್ರೆ, ಪಗಡಿ, ಸಾಮಾನೆಲ್ಲ ಮಾರೋದಕ್ಕೆ ತಗೊಂಡು ಹೋಗ್ತಾ ಇದಾರಣ್ಣ.
ದಡ್ಡ, ನೀನ್ ಮೊದ್ಲೇ ಎಡವಟ್ ರಾಜ, ಸರಿಯಾಗಿ ನೋಡ್ದೆ ತಾನೆ? ಅಯ್ಯೋ ನೋಡ್ತಾ ಇದ್ದೀನಣ್ಣ, ಪಾತ್ರೆನೆಲ್ಲ ಆಟೋದಲ್ಲಿ ತುಂಬ್ತಾ ಇದ್ರಣ್ಣ. ಅದೇ ಅಲ್ವೇನೋ ನಮಗೂ ಬೇಕಾಗಿರೋದು. ಹೆಂಗೆ ಟೆಂಟ್ನ ನಿಕ್ಕಲ್ ಮಾಡ್ಸಿದೀವಿ. ಅಂದ್ಕೊಂಡ್ ಕೆಲ್ಸ ಆದ್ಮೇಲೆ ಅಲ್ಲೇನ್ ಕಡ್ಲೆಪುರಿ ತಿಂತಿದ್ದೀರೇನ್ರೋ? ಬಂದ್ಬಿಡಿ. ಆಯ್ತಣ್ಣ, ಹೊರಟೆ. ಲೇ, ಇದನ್ನೆಲ್ಲ ಎಲ್ಲಿಗೆ ತಗೊಂಡೋಗ್ತಾ ಇದೀವಿ? ಅಪ್ಪನ ಕ್ಯಾಂಟೀನ್ಗೆ.